ಇವತ್ತು ಹಸಿ ಉದ್ಕ ಸಾರು ಮಾಡ್ತಾ ಇದ್ದೀನಿ. ಈ ಸಾರಿಗೆ ಏನೇನು ಬೇಕು ಹೇಳ್ತೀನಿ. ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, 1 ಬಟ್ಲು ಬೇಳೆ. ಈ ಉದ್ಕ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಬೇಳೆಗೆ ನೀರು ಇಡ್ತಾ ಇದ್ದೀನಿ. ನೀರು ಕಾದಿದೆ, ಬೇಳೆ ಹಾಕ್ತಾ ಇದ್ದೀನಿ. ಒಂದು 2-3 ಸತಿ ತೊಳ್ಕೊಂಡಿದ್ದೀನಿ. ಬೇಳೆ ಚೆಂದಾಗಿ ಬೇಯಬೇಕು. ಬೇಳೆ ಸ್ವಲ್ಪ ಬೇಯಬೇಕು. ಬೇಳೆ ಮುಕ್ಕಾಲು ಭಾಗ ಬೆಂದ್ಮೇಲೆ ಈರುಳ್ಳಿ ಹಾಕಬೇಕು. ಮುಕ್ಕಾಲು ಭಾಗ ಬೆಂದಿದೆ ಈ ಬೇಳೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಂದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅರ್ಜೆಂಟಿಗೆ ಮಾಡ್ಕೊಳ್ಳೋಂಥ ಸಾರು, ಮುದ್ದೆಗೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತದೆ. ಬೇಳೆ ಬೆಂದಿದೆ, ನೀರು ಕಟ್ಟು ಬಸ್ಕೊತೀನಿ. ಬೇಳೆ ಕಟ್ಟು ಬಸ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದ್ರೆ ಸಾಕು. ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಸೀಸ್ಬಾರ್ದು, ಕೈ ಆಡಿಸ್ತಾ ಇರಬೇಕು. ಆಗಿದೆ, ಇಷ್ಟು ಮಾಡ್ಕೊಂಡು ಸಾಕು. ಇಷ್ಟು ಹುರ್ಕೊಂಡ್ರೆ ಜೀರಿಗೆ ಪುಡಿ ಮಾಡ್ಕೋಬೇಕು ಸ್ವಲ್ಪ ದಪ್ಪಗೆ. ಆಗಿದೆ, ಸ್ವಲ್ಪ ಬೆಳ್ಳುಳ್ಳಿನೂ ದಪ್ಪನೇ ಇರಬೇಕು. ಈ ಥರ ಜಜ್ಕೋಬೇಕು. ಹಸಿ ಖಾರಕ್ಕೆ ಮೆಣಸಿನಕಾಯಿ ಎಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಕೈಯಲ್ಲೇ ಕಿವುಚಿದ್ರೆ ತುಂಬ ಚೆನ್ನಾಗಿರ್ತದೆ. ಮೆಣಸಿನ್ಕಾಯಿ ಈ ಥರ ಪುಡಿ ಮಾಡ್ಕೋಬೇಕು. ಹುಣಸೆ ರಸ ಹಾಕೋತಾ ಇದ್ದೀನಿ. ಹುಣಸೆ ರಸ ತೊಗೊಂಡಿದ್ದೆ, ಹುಣಸೆ ರಸ ಹಾಕೋತಾ ಇದ್ದೀನಿ. ಹೆಚ್ಚಿಕೊಂಡಿರೋ ಬೆಳ್ಳುಳ್ಳಿ ಜೀರಿಗೆ ಹಾಕೋತಾ ಇದ್ದೀನಿ. ಬೇಳೆ ನೀರು ಹಾಕೋತಾ ಇದ್ದೀನಿ. ಹಸೆ ಖಾರ ಉದ್ಕ ತುಂಬ ಚೆನ್ನಾಗಿರ್ತದೆ. ಮುದ್ದೆಗೆ ಎಲ್ಲ ರುಚಿ, ಬಾಯಿ ರುಚಿಗೆ ಒಂದ್ಸತಿ ಮಾಡಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ. ಹಸೆ ಖಾರ ಉದ್ಕ ರೆಡಿ ಆಯಿತು. ತುಂಬ ಚೆನ್ನಾಗಿರ್ತದೆ, ಒಂದ್ಸಲಿ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.